ಹಲೋ ಗೈಸ್, ನಾವು ಮತ್ತೆ ಬಂದಿದ್ದೀವಿ. ಇವತ್ತು ನಮ್ ಜೊತೆ ನಮ್ಮ ಬಂಟು ಅವ್ರು ಕೂಡ ಇದ್ದಾರೆ. ಬಂಟು ದರಿದ್ರವಾಗಿದೆ. ಇದೆರಡು ಮುಖ ನೀವು ಯಾವಾಗ್ಲೂ ನೋಡ್ತಾ ಇರ್ತೀರಿ. ಇವ್ರನ್ನ ಮತ್ತೆ ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ. ಈ ಮುಖ ನೋಡು ಉಪಯೋಗ ಇಲ್ಲ. ಹೇಳ್ಬೇಕು ನೀವು ಸುದ್ದಿ ಹೇಳ್ಬೇಕೇನ? 200 ರೂಪಾಯಿ ಪೆಟ್ರೋಲ್ ಹಾಕೋ ಸಲುವಾಗಾರ ಅವನಿಗೊಂದು ತೋರ್ಸ್ಬೇಕಲ್ಲ. ನಮ್ಮ ಅಮ್ಮನ ಮಗ ಗಣಿಯವ್ರು ಕೂಡ ಇವತ್ತು ನಮ್ ಜೊತೆ ಇದ್ದಾರೆ. ಅವನಿಗೆ ಇಲ್ಲ, ಅವನಿಗೆ ಜಾತಕದಲ್ಲಿ ಉಂಟಂತ ಸತ್ಯ ಹೇಳೋ ದಿನ ಸತ್ತೋಗ್ತಾಳೆ. ಅದಕ್ಕಾಗ ಸತ್ಯ ಹೇಳೋದಿಲ್ಲ. ಬಾಯ್ ಬಿಟ್ಟ ಬರೀ ಸುಳ್ಳೆ. ಇವತ್ತು ನಾವು ಹೋಗ್ತಿರುವಂತ ಜಾಗ ಇಲ್ಲೇ ವಾನಹಳ್ಳಿ ಹತ್ರ ನಿಶಾನಿ ಗುಡ್ಡಹಳ್ಳಿ. ನಾವು ಅಲ್ಲಿಗೆ ಇವತ್ತು ಹೋಗ್ತಾ ಇದೀವಿ. ನಮ್ಗೆ ಯಾರಿಗೂ ದಾರಿ ಗೊತ್ತಿಲ್ಲ. ಅದಕ್ಕೆ ದಾರಿ ಗೊತ್ತಿಲ್ಲ ಅಂದ್ರೂ ದಾರಿ ತೋರಿಸ್ತಾಳೆ ನಮಗೆ ಕರ್ಕೊಂಡು ಹೋಗ್ತಿರುವಂತ ಬಂಟು ಅವರು. ಇವತ್ತಿನ ನಮ್ಮ ಗೂಗಲ್ ಮ್ಯಾಪ್ ದಾರಿ ತಪ್ಪಿಸ್ನ ದಾರಿ ತೋರಿಸ್ನ ಗೊತ್ತಿಲ್ಲ. ಪ್ರತಿ ಸಲನೂ ನಾವು ಒಬ್ರಲ್ಲ ಒಬ್ರು ಕಾಯುವುದೇ ನಮ್ಮ ಜೀವನ ಆಗ್ಬಿಟ್ಟದೆ. ಪ್ರತಿ ಸಲ ಇಂಥವ್ರೊಬ್ರು ನಮ್ಗೆ ಸಿಕ್ತರು. ನಿಂಗೆ ಬರೋ ಕೇಳಿದ್ದು ಎಷ್ಟು ಗಂಟೆಗಲ್ಲಿ? ನಾವು ಜೀವನ ಕಟ್ಕೋಬೇಕು, ಎಂಜಾಯ್ ಮಾಡ್ಬೇಕು, ಎಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್. ಅದು ಫಸ್ಟು ಕರೆಕ್ಟಾಗಿ ಪ್ಯಾಂಟ್ ಕಟ್ಕ, ಆಮೇಲೆ ಜೀವನ ಕಟ್ಕೊಂಡ್ಲಕ್ಕ ನಡಿ. ವಸಂತಿಗೆ ಯಾರು ಕರೀಲಿಲ್ಲ, ಬರುವುದಿಲ್ಲ ಅನ್ನೋಕ್ಕೆ. ನಾವು ಬಿಟ್ರ ಇದು ರಿಟೈರ್ಮೆಂಟ್ ಕೊಟ್ರು. ವಯಸ್ಸಾಗೋದಲ್ಲ, ರಾಶಿ ಎಲ್ಲ ಮಳೆಯಲ್ಲಿ ಇದ್ರಲ್ಲೆಲ್ಲ ಓಡಾಡ್ರೆ ಆಗುದಿಲ್ಲ ಅವನಿಗೆ. ನಿಮ್ಮನ್ ಕಂಡ್ರೆ ಹೊಟ್ಟೆ ಉರಿ. ನೀವು ಎಷ್ಟು ಚೆನ್ನಾಗಿದ್ದೀರಾ ಗೊತ್ತಾ? ಓ, ಇಟ್ಟೋದಾಗ ನನ್ನ ಅಂಗಿ ಸುದ್ದಿ ಮಾತಾಡೋ ಕಾರಣ ಅಂತಲ್ಲ ಇವತ್ತು ತಗೊಂಡಿ ಮಾತಾಡ್ತಾನೆ ಅಂಗಿ ಬಗ್ಗೆ. ಅಲ್ಲ, ನೀ ಯಾವ ಕಲರ್ ಶರ್ಟ್ ಹಾಕ ಬಂದಿ? ನಾನಣ್ಣ ಎಲ್ರಿಗೂ ಬಿಳಿ ಅಂಗಿ ಹಾಕ ಬಂದಿದ್ದೆ. ಯಾಕೆ ಕೆಂಪು ಅಂಗಿ ಹಾಕ ಬಂದ? ಅಲ್ಲ, ನಿಂಗೆ ಇದು ಯಾವ್ದಾಗ ಬಿಳಿ ಅಂಗಿ ಅಲ್ಲ ಇದು? ಜರ್ಕಿನ್ ಪ್ಯಾಂಟ್ ಚಲೋ ಇತ್ತು. ಮುಷ್ಕಿರಲ್ಲ ಆ ಜರ್ಕಿನ್ ಮತ್ತೆ ಹೆಲ್ಮೆಟ್ ಹಾಕ ಮಸ್ತ್ ಕಾಣ್ತಿದ್ದೆ ಅವಾಗಿಂದ. ಕರೆ ಅಂತೆ. ದಯವಿಟ್ಟು ಎಲ್ರು ಕ್ಷಮಿಸ್ಬೇಕು, ನಮ್ಮ ಕಡೆಯಿಂದ ಒಂದು ಸಣ್ಣ ತಪ್ಪಾಗಿದೆ. ನಾವು ಅಮ್ಮನ ಮಗ ಗಣಿಯವ್ರದ್ದು ಪ್ಯಾಂಟ್ ನೋಡಿ ಟಿಂಗಲ್ ಮಾಡಿದ್ ನಮ್ ತಪ್ಪು. ಯಾಕಂದ್ರೆ ಇವನ್ ಪ್ಯಾಂಟ್ ನೋಡಿದ ಮೇಲೆ ಅಲ್ಲೇ ಸೀಮೆ ಡ್ರೆಸ್ ಎರೆ ಕೆಳಗೆ ಪ್ಯಾಂಟ್ ಇರ್ಬೇಕು, ಬಗ್ಗದ್ರೆ ಅಂಟು ಕಾಣ್ತಾ ಇರ್ಬೇಕು. ಚಾಲು ಆಗು ನನ್ ಡಾರ್ಲಿಂಗ್. ನಿನ್ನ ಜಾಗ ಹುಡುಕ್ಲಿಕ್ಕೆ ನಾ 2-3 ತಾಸು ತಗೊಂಡ್ರೆ ಜಾಗ ನೋಡುದೇ ಅವಾಗ. ಎಲ್ಲ ಕಡೆ ರೋಡ್ ಪಕ್ಕದಲ್ಲಿ ಕೆರೆಗಳಿದ್ರೆ ಇಲ್ಲಿ ರೋಡ್ ಮಧ್ಯನೇ ಕೆರೆ ಉಂಟು. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ನಾವು ವಾನಹಳ್ಳಿ ಬಂದು ತಲುಪಿದ್ದೀವಿ. ಇಲ್ಲಿಂದ ಸ್ವಲ್ಪ ಮುಂದೆ ಇಲ್ಲಿ ನಿಶಾನೆ ಗುಡ್ಡದ ಬೋರ್ಡು ಹಾಕಿದ್ದಾರೆ. ಇಲ್ಲಿಂದ ಲೆಫ್ಟ್ ಸೈಡ್ ರೋಡು. ಇಲ್ಲೊಂದು ಬಸ್ ಸ್ಟ್ಯಾಂಡ್ ಉಂಟು, ಗ್ರಾಮ ಅರಣ್ಯ ಸಮಿತಿ ಮೆಣಸಿ. ಇಲ್ಲಿಂದ ಸೀದಾ ರೋಡಲ್ಲಿ ಹೋಗ್ತಾ ಇದ್ರೆ ಆಯ್ತು. ಎಂತದೇ ಗಾಡಿ ತಂದ್ರೆ ನಮ್ಗೆ ಇದೊಂದು ಸಮಸ್ಯೆ ಆಗಿರ್ತ. ಹೊಸ ಗಾಡಿ ತಂದ್ರೆ ಹೊಸ ಗಾಡಿ ತಗೊಂಡ್ಬಂದ್ರೆ ನಮ್ಮ ಮನೆ ಮರ ಗಾಡಿ ದುಡುದೇನೋ ಕಾಣಿಸ್ತದೆ. ಎತ್ತಿನ ಗಾಡಿಯನ್ನು ನೀನೇ ತಳ್ಳು, ನನ್ನ ಕೈಲಿ ಆಗೋಲ್ಲ. ಇಲ್ವಾ? ಬರ್ತಾ ಇದೆ. ನಮ್ಗೆ ಎಲ್ಲ ಹೋದ್ರೆ ನಿಮ್ಗೆ ಗಾಡಿ ಸಮಸ್ಯೆ ಆಯ್ತು ಬಿಡ. ಹಿಡಿಯಲ್ ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಬರ್ತಾ ಇಲ್ಲ. ಗಾಡಿ ದುಡ್ದೋಡಿ ಹೇಳ್ರಲ್ಲ ಫಸ್ಟ್. ಕಟಿಂಗ್ ಮಾಡ್ಸಲ್ಲ. ನೆಕ್ಸ್ಟ್ ಟೈಮ್ ಇಂದ ನೀವೊಂದೇ ಬೇಡ ಮಾಡಿದ್ರ ನಿನ್ ಗಾಡಿನೂ ಬೇಡ. ಗಾಡಿ ಯಾವತ್ತು ಮಗು ತರ ನೋಡ್ಬೇಕಣ್ಣ. ಗಾಡಿ ಗೊತ್ತೈತಿ ನಿಂಗೆ, ನಿನ್ ಮಾತು ಕೇಳ್ತದ. ಇವನಿಗೆ ಮನೇಲಿ ಮಗು ತರ ನೋಡ್ತಿಲ್ಲ, ಮಗನ್ ತರನೇ ನೋಡ್ತಿಲ್ಲ ಇವನಿಗೆ ಮನೇಲಿ. ಇವ್ ಗಾಡಿ ಮಗು ತರ ನೋಡೋಣ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ನಾಡು ಜನಗಳ ಈ ನಾಡು, ನಾಡಿನ ಜೀವ ತುಂಬಿ. ಕಾಪಿರೈಟ್ ಅಲ್ಲ ಅದೇ ನಾನು ಅದೇ ಹೇಳಿಕ್ ಬಂದೆ. ಕಾಪಿರೈಟ್ ಬೀಳುತ್ತೆ ಹೇಳಿ ನಾವೇ ಸಾಂಗ್ ಹೇಳೋದನ. You were chalak bro. More chalak bro, chalak. ಇಲ್ಲಿಂದ ಮತ್ತೆ ಹಿಂಗೆ ಯಾರು ಹೇಳಿದ್ರು ನಿಂಗೆ? ಹಿಂಗೆ ಹೌದು, ಯಾರು ಹೇಳಿದ್ರು ನಿಂಗೆ? ಹೈಟ್ ಹೌದಾ? ಗುಡ್ಡ ಹೈಟ್ ಇರ್ತಲ್ಲ.
ಯಾವ ತರ ಅಣ್ಣ ತಲೆ ಆ ತಲೆಯಿಂದ ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಒಳಗಡೆ ಇದ್ಯಾವ್ದಾ ಬೋಲ್ಡ್ ಇಲ್ದಿದ್ ಬೋಲ್ಡ್? ಇಲ್ಲಿ 2 ರೋಡ್ ಉಂಟು, ಇದ್ರಲ್ಲಿ ಯಾವ ರೋಡ್ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಬಂದಿದ್ ರೋಡ್ ಸರಿ ಉಂಟು ಅಂತಾನು ಗೊತ್ತಿಲ್ಲ ಇನ್ನು ತನಕ. ಅದು ಬೇರೆ ಮಾತು. ಅದ್ರಲ್ಲೂ 2 ರೂಟ್ ಬಂತು. ಇವ ಟಾಸ್ ಆಗ್ತಾ ಬಿದ್ದಾನಲ್ಲಿ, ಈ ಕಡೆ ಆ ಕಡೆ ಈ ಕಡೆ ಆ ಕಡೆ. 10, 20, 30, 40, 50, 60, 70, 80, 90. 100 ಅಲ್ಲೇ ಹೋಗೋಬ. ಜೈ ಹೊಡಿ ಹಾಕ. ನಿಶಾನಿಗುಡ್ಡೆ ಹಂಗಣ ಅರ್ಧ ತಾಸು ಬೇಕು. ನಡ್ಕೊಂಡು ಹೋಗ್ಬೇಕು. ಮಮ್ಮನಾಣೆಗೂ ಬಂದೆ ಬತ್ತೀನಿ. ಇವು ಯಾ ನಾನ್ ನಡ್ಕ ಬರ್ತಿನ್ಲೇನಾ. ಯಾಕಲ್ಲ ಜರ್ಕಿನ್ ಹೊತ್ತಾಗ್ತೀರಿ? ಇಲ್ಲ ಇದು ಎಂತದಲ್ಲ ಕರೆ ಇದೇ ರೋಡೇನ. ನಿಲ್ಲಲ್ಲೇ ಇಳಿತಿದ್ದ ಆಗಲ್ಲ, ಸಾಧ್ಯ ಇಲ್ಲ. ಇಳಿತಿದ್ದ ಇಳಿತೀನ ರೋಡೆ. ಅಗುರ ಅಗುರ ತಡೆ ಹಣ್ಣು ಬರ್ತಾನೆ ತಡೆ. ಒಂದ್ ಕೆಲಸ ಮಾಡು, ಇಳಿ ನೀನು. ಹೌದಾ, ನಾ ಹೇಳಿಕೆ ನಡ್ಕೊಂಡೆ ಬಂದ್ಬಿಡುವ. ನೀ ಸಾಯ, ನೀ ಹಾಕ ಬಂದಿದ್ದೆ ಈ ಡ್ರೆಸ್ ಮತ್ತೆ ಅಂತ. ನಮ್ಮಮ್ಮನಂತ ಬಿತ್ಕೊಂಡ್ ಬಂದೇ ಕಳ್ಸು ಗ್ಯಾರಂಟಿ. ಅಲ್ಲ, ನೀ ಬರ್ಬೇಕಾರೆ ಬಿತ್ಕೊಂಡ್ ಬಂದಿದ್ದಿ. ನೀ ಬರ್ಬೇಕಾರೆ ಬಿತ್ಕೊಂಡ್ ಬಂದಿದ್ದಿ. ಅಲ್ಲಿಂದ ಸುಡ್ಬೇಕಲ್ಲೇ, ಗಾಡಿ ಡ್ರೈವ್ ಮಾಡ್ಬೇಕಾರೆ ಇದೆಲ್ಲ ಕಾಮನ್ ಅಣ್ಣ. ಬೆಂದೆ ಚಲೋ ಚಿಕನ್ ಬೆಂದದ ಅಂತ ದೋಸ್ತರದೊಂದು ಕಾಲ್ ಸುಟ್ರಲ್ಲೇ, ಕಾಲೊಂದೊಂದು ಅಂತ್ಯ ಸಂಸ್ಕಾರ ಮಾಡೇ ಬಿಟ್ರಲ್ಲ. ಪ್ಲೀಸ್ ಅಲ್ಲೇ ಜೊತೆ ಕುಳ್ಳಲ್ಲ. ಎಂತದ ನಿನ್ ಗಾಡಿ ಮೇಲೆ ಹತ್ತದ ಏನಿಲ್ಲ ಯಾರಿಗೂ. ನನ್ನ ಡ್ರೈವಿಂಗ್ ಮೇಲೆ ಕಾನ್ಫಿಡೆನ್ಸ್ ಇದೆ ತಾನೆ? ಇಲ್ಲ ಇಲ್ವೇ ಇಲ್ಲ. ಧೈರ್ಯವಂತ. ನಾವಂತೂ ಇಲ್ಲಿ ಒಂದು ಎಂಡಿಗೆ ಬಂದು ಮುಟ್ಟಿವಿ. ಈಗ ಇಲ್ಲಿಂದ ಮುಂದೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಅವನ ಮಗ ಗಣಿ ಊರ್ಕಿನ ಮುಂಚೆ ಹೊಂಟಾನೆ. ಯಾರು ಎಂತ ಇದ್ದೆ ತಿರ್ಗೊಂದ್ಸಲ? ಹುಲಿನೇ ಅವ, ಬ್ಯಾಡ್ ರಶದ್ ಹುಲಿ. ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ? ಈಗ ಇಲ್ಲಿ ನಿಮ್ಗೊಂದು ಜಾಗನ ತೋರಿಸ್ತಾ ಇದೀವಿ. ಇಲ್ಲಿ ಕಾಲಿಟ್ರೆ ಅವ್ರ ಮತ್ತೆ ಸಿಗುದಿಲ್ಲ. ನಿಮಗೆ ಎಕ್ಸಾಂಪಲ್ ಸಮೇತ ತೋರಿಸ್ಬೇಕಂದ್ರೆ ಒಂದ್ ಹೆಜ್ಜೆ ಮುಂದಿಡ. ಅಣ್ಣ, ಯುವಕರು ಮುಂದೆ ಹೋಗ್ಬೇಕು ಯಾವಾಗ್ಲೂ. ಯುವಕರು ಮುಂದೆ. ಕಮಾನ್ ಗಣೇಶ 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 ಮುಂದೋಗ ಮುಂದೋಗ. ಅಂತ ತಿಂದ್ರೆ ಎಂತ ಆಗ್ತದೆ? ತಿನ್ನೋಡು. 100 ರೂಪಾಯಿ ಕೊಡ್ತೀನಿ ತಿನ್ನಲೆ. 100 ರೂಪಾಯಿ ತಿನ್ನ ಮರೇವಾ. 100 ರೂಪಾಯಿ ಈ ಕಡೆ ಬೇರೆ ಅಲ್ಲ ಇದು. ಉಂಬ್ಳನೇ ಹಾ, ಇದು ಹಾವು. ಇದು ಬೇರೆ ಎಷ್ಟು ಉಂಬ್ಳ ಹತ್ಕೊಂಡದ ನಿಂಗದು? ಒಂದು ಸ್ವೀಟ್ ರಕ್ತ. ಶುಗರ್ ಏನ? ಏ ಮೂಗನವ್ರೆ, ಈ ಉಂಬ್ಳನ್ ನೀವು ತಗೊಂಡೋಗಿ ಏನ್ ಮಾಡ್ತೀರಾ? ಕಾಡಿಗೆ ಬಿಟ್ಟು ರಕ್ಷಣೆ ಮಾಡಿ ಇದು ಈಗೆಲ್ಲ ಉಂಟದ ಕಾರ್ಯಾಚರಣೆಯನ್ನು ಮುಂದುವರಿಸ್ತೇನೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ.
ನಾವಿಲ್ಲಿಂದ ಈಗ ವ್ಯೂ ಪಾಯಿಂಟ್ ಕಡೆಗೆ ಹೋಗ್ತಾ ಇದ್ದೀವಿ. ವ್ಯೂ ಪಾಯಿಂಟ್ಗೆ ಹೋಗೋ ದಾರಿನೇ ವ್ಯೂ ಆಗ್ತಾ ಇಲ್ಲ. ಎಂತದ ಉಂಬ್ಳ ನೀ ಬೇರೆ ನೋಡಿದ್ದಿ ನೋಡಿದ್ದೀನಿ ನಂಗೆ ಎಂತ ಅಲ್ಲ ಇವ ಬೀಳುತ್ತೆ ಅಲ್ಲಲ್ಲ ಇದು ಹಿಡಿದ್ರೆ ನೋಡ್ದೇ ಆಯ್ತಲ್ಲ ದೇಹದಲ್ಲಿ ಇರಕ್ಕಿಂತ ಜಾಸ್ತಿ ಕಾಡಿಂದ ಒಳಗೆ ಅಲ್ಲಿ ನೋಡಂತಮ್ಮ ಪೊದೆ ಒಳಗೆ ಕಾಡಂದಿ ಕುಂತವನೆ. ಇದು ಮತ್ತೆ ಇದೇ ವ್ಯೂ ಪಾಯಿಂಟ್ ಅಂದ್ರಲ್ಲೇ. ಒಬ್ಬ ಮುಗಿಸ್ತಾ ನೋಡಿ ಬರ್ತದ ನೋಡು ಈಗ ನೋಡು ಗಡ್ಡದ ಮೇಲೆ ಒಂದ್ ಕೈ ಬರ್ತದ ಬರ್ಬೇಕು ಇಷ್ಟೊತ್ತಿಗೆ ಬರ್ಬೇಕಿತ್ತಪ್ಪ. ಬರ್ಲಿ ಅದೊಂದು ಬಂದ್ಬಿಡ್ಲಿ ಕೈ ಬರ್ಲಿ ಏನೋ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇದ್ದೆ. ಗುತ್ಕ ಎತ್ಕೊಂಡ್ರೆ ಸರಿ ಬರಲ್ಲ. ಮುಖ ಕಾಣ್ತದೆ ಬೇಡ ಕೊನೆಗೂ ನಾವು ಈಶಾನ್ಯ ಗುಡ್ಡಕ್ಕೆ ಹೋಗ್ಲೇ ಇಲ್ಲ. ಈಶಾನ್ಯ ಗುಡ್ಡಕ್ಕೆ ಬಂದ್ವಿ, ಆದರೆ ವ್ಯೂ ಪಾಯಿಂಟು ಅಷ್ಟು ದೂರ ಉಂಟು. ಅಲ್ಲಿ ಹೋಗುತ್ತಾನೆ ನಮಗೆ ಸುಮಾರು ಒಂದು ತಾಸು ಟೈಮ್ ಬೇಕಾಗ್ತದೆ. ಹಾಗಾಗಿ ಬರೋ ದಾರಿ ಬೇರೆ ಸರಿ ಇಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿಂದನೇ ವಾಪಸ್ಸು ಸಿರ್ಸಿ ಕಡೆ ಹೋಗ್ತಾ ಇದ್ದೀವಿ. ಹೋಗ ಮುಖ ಚಿಕ್ಕ ಮುಚ್ಕೊಂಡು ಹೆಂಗ್ ನಡಿಬೇಕಿತ್ತು? ಹೆಂಗ್ ನಡಿಬೇಕ? ಸುಸ್ತಾಗಿ ಬೀಳುತ್ತೆ ಬಿಟ್ರೆ ಕಾಲು ಜಾರಿ ಬೀಳೋದಿಲ್ಲ. ಹೆದರ್ಬೇಡ ಬಂಟು ಹೆದರ್ಬೇಡ ನಾ ಇದ್ದೀನಿ ಹಿಂಗ ತೆಗದ್ರೆ ಉಂಬ್ಳಕಚ್ಚ ಗಾಯ ಆಗೋದಿಲ್ಲ. ನೀ ಕೆರೆದೇ ಗಾಯ ಆಗಿರ್ತದೆ. ಗಾಯ ಆಗಿ ಕ್ಯಾನ್ಸರ್ ಆಗಿ ಡಾಕ್ಟರ್ ಕಾಲೇ ತೆಗಿಬೇಕು ಅಂತ ಅದು ಕೈ ಹಾಕಿ ಪರ 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 ಅಂತ ಕೆರ್ಕೊಂಡ್ಬಿಟ್ಟಿದ್ದೀನ್ರಿ. ಇಲ್ಲ ಎಂತ ಉಂಬಳ ದೋಸ್ತು ಕುಣಿತ ಅಲ್ಲ ನಾ ಇಳಿಬೋದನ ಅಣ್ಣ ಅಂತ ಬುಲೆಟ್ನ ಹತ್ತಾರ ನಾವು ಇದನ್ನ ಇಳಿಸಲ್ಲ. ಅಲ್ಲ ಇದು ಅಂತೂ ಗಾಡಿನ ಮೇಲ್ ತಗೊಬಂದು ನಾವೊಂದು ಸಾಧನೆ ಮಾಡಿದ್ದೀವಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಇದೆ ಬೈಕ್. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಈ ವಿಡಿಯೋನ ನಾವು ಇಂಡಿಪೆಂಡೆನ್ಸ್ ಡೇ ದಿನ ಮಾಡ್ತಾ ಇರೋದು. ಯೂಟ್ಯೂಬಲ್ಲಿ ಬರೋ ಸ್ವಲ್ಪ ಲೇಟ್ ಆಗ್ಬೋದು, ಅದು ಯಾವಾಗ ಅಪ್ಲೋಡ್ ಆಗ್ತದೆ ನಮಗೂ ಗೊತ್ತಿಲ್ಲ. ಇವತ್ತು ನಾವು ವ್ಯೂ ಪಾಯಿಂಟ್ಗೆ ಹೋಗದೆ ಇರೋ ಮುಖ್ಯವಾದ ಕಾರಣನೇ ನಮ್ಮ ಅಮ್ಮನ ಮಗ ಗಣಿ ಅವರು. ಇವ ಲೇಟ್ ಮಾಡಿದ್ದಕ್ಕೆ ನಾವು ಇವತ್ತು ಹೋಗ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಇವನು ಬಿಟ್ಟು ನಾವು ಇಷ್ಟೇ ಜನ ಹೋಗಿ ಬರ್ತೀವಿ. ಅಲ್ಲಿವರೆಗೂ